ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಆಹಾರ ಇಲಾಖೆ ಸಚಿವರಾದ ಕೆಎಚ್ ಮುನಿಯಪ್ಪ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಕರ್ನಾಟಕ ಸರ್ಕಾರ ಬಹುದಿನಗಳ ಬೇಡಿಕೆಯಾದ 26 ಪೈಸೆ ಕಮಿಷನ್ ಹೆಚ್ಚುವರಿ ನೀಡಿದ್ದರಿಂದ ಆರ್ಥಿಕ ಸಮಸ್ಯೆಗಳಲ್ಲಿಯೂ ಕೂಡ ನಮ್ಮ ಬೇಡಿಕೆ ಈಡೇರಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಕರ್ನಾಟಕ ಸರ್ಕಾರಕ್ಕೂ ಗೌರವಾನ್ವಿತ ಆಹಾರ ಮಂತ್ರಿಗಳಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಲಾಯಿತು. ಕೆಎಚ್ ಮುನಿಯಪ್ಪ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಎಲ್ಲರಿಗೂ ಅಂದ್ರೆ ಹಿರಿಯರಿಗೆ, ಕಿರಿಯರಿಗೆ ಹಾಗೂ ಅಲ್ಲಿ ನೆಲೆಸಿದ್ದ ಹಲವಾರು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜೆಬಿ ಕುಮಾರ್ ಅಧ್ಯಕ್ಷರು, ಹಿತರಕ್ಷಣಾ ಸಂಘ ಬೆಂಗಳೂರು, ಡಿಪಿ ಮಾದಪ್ಪ ಪ್ರಧಾನ ಕಾರ್ಯದರ್ಶಿಗಳು, ಹಿತರಕ್ಷಣಾ ಸಂಘ ಬೆಂಗಳೂರು, ಕೆಂಗೇರಿ ರಾಮಣ್ಣ ಖಜಾಂಚಿಗಳು, ಹಿತರಕ್ಷಣಾ ಸಂಘ ಬೆಂಗಳೂರು, ಕೃಷ್ಣ ಡಿ ನಾಯಕ್ ರಾಜ್ಯಾಧ್ಯಕ್ಷರು, ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು, ಎಂಕೆ ರಾಮಚಂದ್ರ ಪ್ರಧಾನ ಕಾರ್ಯದರ್ಶಿ, ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು, ರಾಜು ಗೋಂದಿ, ರವಿ ಪಟೇಲ್, ಅಬ್ದುಲ್ ರಜಾಕ್, ರಾಜಶೇಖರ್ ತಳವಾರ್, ಮಹದೇವ್ ಮತ್ತು ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನಾನು ಜೆಬಿ ಕುಮಾರ್, ಬೆಂಗಳೂರು ನಗರ ಪಡಿತರ ವಿತರಕರ ಹಿತರಕ್ಷಣಾ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾನೆ. ಈಗ ನಮ್ಮ ಕೃಷ್ಣ ನಾಯಕ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರಲ್ಲ, ಇವರು ಕೃಷ್ಣ ಡಿ ನಾಯಕ್ ಅಂತೇಳಿ ಕರ್ನಾಟಕ ರಾಜ್ಯ ಪಡಿತರ ವಿತರಕ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಅಲ್ಲಿ ನಮ್ಮ ಎಂಕೆ ರಾಮಚಂದ್ರ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಒಟ್ಟಾಗಿ ಇವತ್ತು ಸನ್ಮಾನ್ಯ ಗೌರವಾನ್ವಿತ ಕ್ರಿಯಾಶೀಲ ಆಹಾರ ಸಚಿವರಾದಂಥ ಕೆಎಚ್ ಮುನಿಯಪ್ಪನವರ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬಕ್ಕೆ ನಾವು ಎರಡೂ ಸಂಘಟನೆಯಿಂದ, ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಹಿತರಕ್ಷಣಾ ಸಂಘದ ವತಿಯಿಂದ ಎಲ್ಲ ವಿತರಕರು ಒಟ್ಟಾಗಿ ಸೇರಿ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಸಾಹೇಬರು 29ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯ ಪಡಿತರ ವಿತರಕರ ಬೃಹತ್ ಸಮಾವೇಶ ಇತ್ತು. ಅವತ್ತು ಅನ್ನಭಾಗ್ಯ ಯೋಜನೆಯ ದಶಮಾನೋತ್ಸವ ಕೂಡ ಇತ್ತು. ಹಾಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ 50ನೇ ವರ್ಷದ ಮಹೋತ್ಸವ ಕೂಡ ಇತ್ತು. ಅದರಲ್ಲಿ ನಮ್ಮ ವಿತರಕರು ಹೆಚ್ಚಿನ ಸಂಖ್ಯೆಯಲ್ಲಿ, ಹೆಚ್ಚು ಕಡಿಮೆ 1 ಲಕ್ಷ ಜನ ಸೇರಿದರು. ಆ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಗೌರವಾನ್ವಿತ ನಮ್ಮ ಮುನಿಯಪ್ಪನವರ ಮುಂದಾಳತ್ವದಲ್ಲಿ ಸನ್ಮಾನ್ಯ ಗೌರವಾನ್ವಿತ ಜನಪ್ರಿಯ ಮುಖ್ಯಮಂತ್ರಿಗಳ ಕೈನಲ್ಲಿ ನಮಗೆ 26 ರೂಪಾಯಿಗಳ ಕಮಿಷನ್ನ ಹೆಚ್ಚಳವನ್ನು ಮಾಡಲಿಕ್ಕೆ ಮುನಿಯಪ್ಪನವರು ಅವಿರತ ಪ್ರಯತ್ನ ಪಟ್ಟರು. ಅವರ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಅವತ್ತು 29ನೇ ತಾರೀಕು ಮುಖ್ಯಮಂತ್ರಿಗಳ ಕೈಲಿ ಅದನ್ನು ಅನೌನ್ಸ್ ಮಾಡಿಸಿದ್ರು, ಘೋಷಣೆ ಮಾಡಿಸಿದ್ರು. ಅದು ನಮ್ಮ ಎಲ್ಲ ವಿತರಕರಿಗೆ 23,000 ನ್ಯಾಯಬೆಲೆ ಅಂಗಡಿ ಮಾಲೀಕರು ಮತ್ತು ಅವ್ರ ಕುಟುಂಬವರ್ಗ ಏನಿದೆ ಅವರೆಲ್ಲ ಸಂತುಷ್ಟರಾಗಿದ್ದಾರೆ. ಹಾಗಾಗಿ ವಿಶೇಷವಾಗಿ ಇವತ್ತು ಅವ್ರ ಜನ್ಮದಿನ ದಿವಸ ನಮ್ಮ ವಿತರಕರ ಪರವಾಗಿ ನಮ್ಮ ಎರಡೂ ಸಂಘಟನೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ಅವ್ರಿಗೊಂದು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅದು ಇವತ್ತಿನ ಕಾರ್ಯಕ್ರಮ. ಈಗ ನೆಕ್ಸ್ಟ್ ನಮ್ಮ ಕೃಷ್ಣ ಡಿ ನಾಯಕರು ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ. ಏನು ನಮ್ಮ ಜನಪ್ರಿಯ ಮಂತ್ರಿಗಳು ಕೆಎಚ್ ಮುನಿಯಪ್ಪ ಸಾಹೇಬರು ನಮ್ಮ ಏನು ರಾಜ್ಯದ ಏನು 20,300 ಪಡಿತರ ವಿತರಿಸಿದಲ್ಲ, ಅವರು ಶಕ್ತಿಯಾಗಿ ಇದ್ದಾರೆ. ಅವರು ಯಾಕಂತಂದರೆ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಕೆಲವರು ಧ್ವನಿ ಇದ್ದಿಲ್ಲ, ಪರಿಸ್ಥಿತಿ ಭಾಳ ಗಂಭೀರ ಇತ್ತು. 5 ಕಿಲೋ ಒಳಗೆ ಜೀವನ ನಡೆಸೋದು ಭಾಳ ಕಠಿಣ ಇತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಅಗ್ದಿ ಸಂಯೋಚಿತವಾಗಿ ನಮಗೊಂದು ಶಕ್ತಿ ಕೊಟ್ಟು ನಮಗೆಲ್ಲ ಒಂದು ಬೆನ್ನೆಲುಬಾಗಿ ನಮ್ಮ ಕುಟುಂಬ ಇವತ್ತು ಏನಾದರೂ ಸ್ವಲ್ಪ ಮನೆಯಲ್ಲಿ ನಿಂತ್ಕೋಬೇಕಂದ್ರೆ ಮುನಿಯಪ್ಪ ಸಾಹೇಬರು, ಈ ಸರ್ಕಾರ, ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಬಡವರು ಬಂದಿದ್ದಾರಲ್ಲ, ಬಡವರು ದೀನದಲಿತರ ಪರವಾಗಿ ಇದು ಮಾಡಿದರು. ನಮ್ಮ ಕಷ್ಟನೂ ಅವರಿಗೆ ಅರಿವಾಯಿತು. ಯಾಕಂದರೆ 5 ಕಿಲೋ ಅಕ್ಕಿಯಲ್ಲಿ ಏನು ಮಾಡಲಿ ಆಗ್ತದೆ, DBT ಕೊಟ್ವಿ, DBT ನೇರವಾಗಿ ಫಲಾನುಭವಿಗೆ ಹೋತು. ಅದು ಕೂಡ ನಾವು ಸೇವೆ ಮಾಡ್ತಾಯಿದ್ದೀವಿ. ಆ ಸೇವೆ ಒಳಗೆ ಇವರು ನಮ್ಮನ್ನು ಗುರುತಿಸಿ ನಮ್ಮನ್ನು ಕೂಡ ಮರಿಲಿಲ್ಲ. ಸೊ ಇಂಥ ಟೈಮ್ನಲ್ಲಿ ನಾವು 20,300 ಏನು ರಾಜ್ಯ ತುಂಬ ಪಡಿತರ ವಿತರಕರು ಮನೆಯನ್ನು ಕುಡಿದು 29ರಲ್ಲಿ 29 ತಾರೀಕು ಸಮಾವೇಶದಲ್ಲಿ ಭಾಳ ಹರ್ಷಚಿತ್ತವಾಗಿ ಸಂತೋಷವಾಗಿ ನಾವೆಲ್ಲ ಮನೆಗೆ ಹೋಗಿದ್ದೀವಿ. ಇವತ್ತು ಮುನಿಯಪ್ಪ ಸಾಹೇಬ್ರದ್ದು ಹುಟ್ಟುಹಬ್ಬ ಇರೋದ್ರಿಂದ ನಮ್ಮದು ಒಂದು ವಿಶ್ ಇರಲಿ, ಸಾಹೇಬರಿಗೆ 100 ಕಾಲ ಬಾಳಲಿ, ಬಡವರು ಧ್ವನಿಯಾಗಿ ಹೊಮ್ಮಿದ್ದಾರೆ, ನಮ್ಮ ಕಷ್ಟವನ್ನು ಇದು ಮಾಡಿದ್ದಾರೆ. ಹೀಗಾಗಿ ನಾವು ಆ ಒಂದು ಉದ್ದೇಶದಿಂದ ನಾವು ಕುಡ್ಕೊಂಡು ಎಲ್ಲ ಪಡಿತರ ವಿತರಕರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ನಮ್ಮ ಸೆಕ್ರೆಟರಿ ಸಾಹೇಬ್ ಬಂದ್ದಾರೆ, ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಅವರು
ಆಮೇಲೆ ರಾಜೀವ್ ಗಾಂಧಿ ಹುಬ್ಳಿಯವರು, ನಾಗರಾಜ್ ಉಪ್ರೆ, ನಮ್ಮ ಏನು ಆ್ಯಕ್ಟಿವ್ ಆಗಿ ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ಏನು ಬೆಂಗಳೂರು ಅಧ್ಯಕ್ಷರಲ್ಲ ಕುಮಾರ್ ಅವರು ಭಾಳ ಆ್ಯಕ್ಟಿವ್. ಅವರು ನಮಗಿಂತ ಹಿರಿಯರಿದ್ದರೂ ತುಂಬ ಆ್ಯಕ್ಟಿವ್ ಆಗಿ ಒಳ್ಳೊಳ್ಳೆ ಇದು ಮಾಡ್ತಾರೆ. ಸೊ ಬೆಂಗಳೂರು ಕೂಡ ಮುನ್ನಡೆಸ್ತಾ ಇದ್ದಾರೆ ಅವರು. ನಮಗೊಂದು ದೊಡ್ಡ ಶಕ್ತಿ ಇದೆ. ನಾವು ಈ ಸರ್ಕಾರದಲ್ಲಿ ಆಯ್ತು ನಮ್ಮ ಈ ಸರ್ಕಾರದಿಂದ ಪಡೆದಂಥ ಏನು ನಾವು ಫಲವನ್ನು ಪಡೆದವಲ್ಲ ಅದು ಸರ್ಕಾರಕ್ಕೆ ಸೇರಬೇಕು. ನಾವು ಸಂಘಟನೆಯವರು ಏನು ಮಾಡ್ತೀವಿ, ನಾವು ಅವ್ರನ್ನ ಗಮನಿಸಿ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಜನರಿಗೆ ನಮ್ಮ ಏನು ರಾಜ್ಯದ ಪಡಿತರ ವಿತರಕರು ಅವ್ರಿಗೆ ಯಾವುದೇ ಕಾರಣಕ್ಕೂ ನಾವು ತೊಂದರೆ ಕೊಡಲಾರ್ದಂಗೆ ನಮ್ಮ ಸಂಘಟನೆ ಅವ್ರಿಗೆ ಹಿಂದೆ ಶಕ್ತಿಯಾಗಿ ನಮ್ಮ ಮಾಲೀಕರ ಪರವಾಗಿ ನಾವು ನಿಂತು ಕೆಲಸ ಮಾಡ್ತಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ JB ಕುಮಾರ್ ಅವರು ಭಾಳ ನಮಗೆ ಶಕ್ತಿಯಾಗಿ ನಾವು ಕೇಂದ್ರ ಸ್ಥಾನದಲ್ಲಿ ಅವ್ರು ಇರೋದ್ರಿಂದ ನಮಗೂ ಒಂದು ಶಕ್ತಿ. ನಾನು ಹುಬ್ಳಿದವ್ರ ಹೌದಾ, ಹುಬ್ಳಿ ಬರೋಕ್ಕಿಂತ ಪೂರ್ವದಲ್ಲೇ ಅವರು ಅಲ್ಲಿ ಮುಟ್ಟಿರ್ತಾರೆ ಅವರು. ಸೊ ಹೀಗಾಗಿ ನಮ್ಮ ಸಂಘಟನೆ ಎಲ್ಲೂ ಅಂಡರ್ಸ್ಟ್ಯಾಂಡ್ ಆಗಿ ಭಾಳ ಚೆನ್ನಾಗಿದೆ. ಎಲ್ಲ ಕೂಡಿ ಕೆಲಸ ಮಾಡ್ತಿದ್ದೀವಿ. ನಮ್ಮ ಮಾಲೀಕರ ಧ್ವನಿಯಾಗಿ ನಾವು ಹೊರಟಿದ್ದೀವಿ. ನಮ್ಮ ಧ್ವನಿಯಾಗಿ ನಮ್ಮ ಏನು ಸಚಿವರು 6 ಸಚಿವರದಲ್ಲ ಮುನಿಯಪ್ಪ ಸಾಹೇಬರು ಇದ್ದಾರೆ. ಸೊ ಅವರಿಗೆ 100 ಕಾಲ ಅವ್ರು ಬಾಳಲಿ ಅಂತೇಳಿ ಅವ್ರು ವಿಶ್ ಮಾಡಲಿಕ್ಕೆ ನಾವು ಇವತ್ತು ಸೇರಿದ್ವಿ ಹೇಳೋದು ಮಾತು. ಬನ್ನಿ ಹಿಂದೆ ಸ್ವಲ್ಪ ಹಿಂದೆ ಬನ್ನಿ, ಹಿಂದೆ ಬನ್ನಿ. ನಮ್ಮ ಸಂಘ ಆಧಾರ ಒಳ್ಳೆ ಮನಸ್ಸಿನವರು ಫಸ್ಟ್ ಸಿಕ್ಕಿದ್ದಾರೆ ನಮಗೆ. ಭಗವಂತನ ಒಳ್ಳೆ ಮನಸ್ಸಿದ್ದವರು ಫಸ್ಟ್ ಸಿಕ್ಕಿದ್ದಾರೆ, ಸ್ವಚ್ಛ ಹೃದಯ ಸಿಗ್ತಾರೆ. ವಿತರಕರ ಪರವಾಗಿ ನೀವು ಅತಿ ಹೆಚ್ಚಿನ ಕಾಳಜಿ ವಹಿಸ್ತೀರಾ. ನೀವೇ ಟ್ರೆಜರಿಗೆ ಹೋಗ್ಬಿಡ್ತೀರಾ, ಬಿಲ್ ಪಾಸ್ ಮಾಡಿಸ್ತೀರಾ. ಅದಕ್ಕೆಲ್ಲದಕ್ಕೂ ನಮ್ಮೊಂದು ಸಣ್ಣ ಎಲ್ಲ ನಿಮ್ ಶ್ರಮ ಅಷ್ಟೇ. ನಾವು ಅದಕ್ಕೆ ನಾಂದಿ ಆಡ್ತೀವಿ ಅಷ್ಟೇ. ಅದೇ ಮುಖ್ಯ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.